ಸಿಎಂ ಕುಟುಂಬದ ವಿರುದ್ಧ ಇಡಿ ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ ಜನಪ್ರತಿನಿಧಿಗಳ ಕೋರ್ಟ್ಗೆ. ಈ ಹಿನ್ನೆಲೆಯಲ್ಲಿ ಪಬ್ಲಿಕ್ ಟಿವಿಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿರೋದು ಸರಿಯಲ್ಲ, ಅದನ್ನು ಅವರು ಮೊದಲನೇ ದಿನದಿಂದನೂ ಹೇಳ್ಕೊಂಡು ಬರ್ತಾ ಇದ್ದಾರೆ. ಸಿಎಂ ಕುಟುಂಬದ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳಿವೆ, ಹಾಗಾಗಿ ಹೋರಾಟ ಮುಂದುವರಿಯುತ್ತೆ ಅಂತ. ಮೂಡ ಪ್ರಕರಣದಲ್ಲಿ ಈಗಾಗಲೇ ಲೋಕಾಯುಕ್ತದವರು ಸಿಎಂ ಮತ್ತು ಸಿಎಂ ಕುಟುಂಬಕ್ಕೆ ಕ್ಲೀನ್ ಚೀಟನ್ನು ಕೊಟ್ಟಿದ್ದಾರೆ. ಇದನ್ನು ಪ್ರಶ್ನೆ ಮಾಡಿ ಈಗಾಗಲೇ ಮೂಲ ದೂರುದಾರರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅವರು ಈಗಾಗಲೇ ಒಂದು ತಕರಾರು ಅರ್ಜಿಯನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಅದರ ನಡುವೆ ಈಗ ಇಡಿ ಅವರು ಕೂಡ ಎಂಟ್ರಿ ಆಗಿದ್ದಾರೆ. ಇಡಿ ಕೂಡ ಲೋಕಾಯುಕ್ತ ತನಿಖೆಯ ವಿಚಾರದಲ್ಲಿ ತನ್ನ ತಕರಾರುಗಳನ್ನು ಕೂಡ ಎತ್ತಿದೆ. ಈಗ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ದೂರುದಾರರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಈಗ ನೀವು ಈಗಾಗಲೇ ತಕರಾರು ಹಾಕಿದ್ರಿ, ಅಂದರೆ ಲೋಕಾಯುಕ್ತದ ರಿಪೋರ್ಟ್ನ ಅಂಶಗಳು ಸರಿ ಇಲ್ಲ ಅಂತ. ಈಗ ಇಡಿ ಅವರು ಏನನ್ನು ಮೆನ್ಷನ್ ಮಾಡ್ತಾ ಹೋಗ್ತಾರೆ? ಸರ್, ಇಡಿ ಅವರು ತಮ್ಮ ತನಿಖೆಯಲ್ಲಿ ಕಂಡುಬಂತಹ ಪ್ರಮುಖ ಅಂಶಗಳನ್ನು ಲೋಕಾಯುಕ್ತ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದರು, ಲಿಖಿತವಾಗಿದೆ. ಅದಕ್ಕೆ ಪೂರಕವಾಗಿ ಮಾಹಿತಿಗಳನ್ನು ದಾಖಲಾತಿಯನ್ನು ಕೊಟ್ಟಿದ್ದರು. ಹಾಗಿದ್ದರೂ ಕೂಡ ಲೋಕಾಯುಕ್ತ ಅಧಿಕಾರಿ ಅದನ್ನು ಪರಿಗಣಿಸುತ್ತೆ ಈ 4 ಆರೋಪಗಳ ವಿರುದ್ಧ ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ. ಇದ್ರ ಬಗ್ಗೆ ಮಾನ್ಯ ಲೋಕಾಯುಕ್ತ ನ್ಯಾಯಾಲಯಕ್ಕೆ ಜಾರಿ ನಿರ್ದೇಶನ ಕೂಡ ತಕರಾರು ಅರ್ಜಿ ಹಾಕಿದ್ದಾರೆ. ನಾವು ಕೂಡ ಈ ಥರ ತನಿಖೆಯನ್ನು ನಡೆಸಿದ್ದೀವಿ. ಆ ತನಿಖೆಯಲ್ಲಿ ಅಂಶಗಳು ಕಂಡು ಬಂದಿದೆ. ಇದನ್ನು ಲೋಕಾಯುಕ್ತರಿಗೆ ನಾವು ಗಮನಕ್ಕೆ ತಂದರೂ ಕೂಡ ಅವರು ಅದನ್ನು ಪರಿಗಣಿಸಿಲ್ಲ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಅವ್ರೇನು ವರದಿ ಹಾಕಿದ್ರೆ ಆ ವರದಿನ ತಿರಸ್ಕಾರ ಮಾಡಬೇಕು ಅಂತೇಳಿ ಅವರು ಇವತ್ತು ಒಂದು ತಕರಾರು ಅರ್ಜಿನ ಸಲ್ಲಿಸಿದಾರಂತ. ಯಾವ ನ್ಯಾಯಾಲಯ ಸರ್? ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಏನು ಖಾಸಗಿ ದೂರ ಅರ್ಜಿ ಇದೆ, ಆ ಒಂದು ದೂರ ಅರ್ಜಿಗೆ ಸಂಬಂಧಪಟ್ಟಂತೆ ತಕರಾರು ಅರ್ಜಿನ ಸಲ್ಲಿಸಿದ್ದಾರೆ. ಸರ್, ಈಗಾಗಲೇ ಇಡಿ ಅವರು ಕೂಡ ಒಂದು ಅಂತರ ತನಿಖೆ, ಅದರಲ್ಲಿ ಏನೇನು ಅಂಶಗಳು ಕಂಡು ಬಂದಿದೆ ಸರ್ ಇಡಿಗೆ ಅಂತ? ಸರ್, ಏನು ಅವರು ಮಲ್ಲಿಕಾರ್ಜುನ ಸ್ವಾಮಿ 2004ನೇ ಇಸ್ವಿಲಿ ಖರೀದಿ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆನೇ ಅಲ್ಲಿ ಬಡಾವಣೆ ರಚನೆಯಾಗಿ ನಿವೇಶನಗಳನ್ನು ಹಂಚಿಕೆ ಮಾಡಿದ್ರು ಕೂಡ ಅದು ಕೃಷಿ ಭೂಮಿ ಅಂತೇಳಿ ಇದು ಮಾಡಿದರೆ ಅದು, ಮತ್ತು ಇವರು ಭೂಸ್ವಾಧೀನ ಕೈ ಬಿಡಿಸ್ಬೇಕಾದ್ರೆ ತಮ್ಮ ಪ್ರಭಾವನ ಬೀರುವಂಥದ್ದು, ಮತ್ತು ಬೀರಿ ಕಾನೂನು ಬಾಹಿರವಾಗಿ ಭೂಸ್ವಾಧೀನ ಕೈ ಬಿಡಿಸ್ಕೊಂಡಿದ್ದೀವಿ ಅಂತೇಳಿ ಒಂದು ಆದೇಶ ಮಾಡಿರುವಂಥದ್ದು. ಏನು ಪ್ರಮುಖ ಅಂಶಗಳಿದೆ ಅಂದರೆ ಇವರು ಅಪರಾಧ ಕೃತ್ಯ ಮಾಡಿದ್ರೆ ಅದಕ್ಕೆ ಏನು ಪ್ರಮುಖ ಅಂಶಗಳಿದೆ, ಆ ಅಂಶಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಇಡಿ ಅವರು ಕೂಡ ಗಮನಕ್ಕೆ ತಂದಿದ್ದಾರೆ. ಈ ಮೂಲಕ ಆ ಅಂಶಗಳನ್ನ ಗಮನಕ್ಕೆ ತಂದು ಈ ರಿಪೋರ್ಟ್ ಸರಿ ಇಲ್ಲ, ಅದನ್ನು ತಡೆ ಹಿಡೀರಿ ಅಂತ ಅವರ ತಿರಸ್ಕಾರ ಮಾಡಿ ಅದನ್ನು ಅಂಗೀಕರಿಸಬಾರ್ದು ಅಂತೇಳಿ ಒಂದು ಮನವಿ ಮಾಡ್ಕೊಂಡಿದ್ದಾರೆ ಅಂಥದ್ದು. ಅಲ್ಲಿಗೆ ತಮ್ಮ ವಾದಕ್ಕೆ ತಾವೇನು ಹೇಳ್ತಾ ಇದ್ರಿ, ಲೋಕಾಯುಕ್ತ ರಿಪೋರ್ಟ್ ಸರಿ ಇಲ್ಲ ಅಂತ ತಮ್ಮದೇನು ಅಂತ ಹೇಳ್ತಾ ಇದ್ರು. ಒಂದು ಗೌರ್ಮೆಂಟ್ ಏಜೆನ್ಸಿಯು ಕೂಡ ಅದನ್ನೇ ಹೇಳ್ತಾ ಇರೋದ್ರಿಂದ ತಮ್ಮ ಹೋರಾಟಕ್ಕೆ ಮತ್ತೊಂದು ಶಕ್ತಿ ಬಂದಂಗೆ ಕಾಣ್ತಾ ಇದೆ. ಸರ್, ಅದನ್ನೇ ಸರ್, ಏನು ಲೋಕಾಯುಕ್ತ ತನಿಖಾ ಸಂಸ್ಥೆ ಇದೆ, ಆ ತನಿಖಾ ಸಂಸ್ಥೆ ಸರಿಯಾದ ರೀತಿಯಲ್ಲಿ ವರದಿ ಸಲ್ಲಿಸಿಲ್ಲ ಅಂದರೆ ಇನ್ನೊಂದು ತನಿಖಾ ಸಂಸ್ಥೆ ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರೋದು. ಇದು ತುಂಬ ಗಂಭೀರವಾದ ವಿಚಾರ. ನಮ್ಮ ಕರ್ನಾಟಕ ಏನು ಲೋಕಾಯುಕ್ತ ಪೊಲೀಸು ಭಾಳ ಪ್ರಾಮಾಣಿಕರು, ಅವರು ಸರಿಯಾದ ರೀತಿ ತನಿಖೆ ನಡೆಸ್ತಾರಂತೆಲ್ಲ ಏನು ಹೇಳ್ತಾ ಇದ್ರು, ಅವ್ರಿಗೆ ಇದೊಂದು ಉತ್ತರ. ಒಂದು ತನಿಖಾ ಸಂಸ್ಥೆ ದಾಖಲಾತಿಗಳು ಕೊಟ್ಟಿದ್ರು ಕೂಡ, ಮಾಹಿತಿ ದಾಖಲಾತಿ ಕೊಟ್ಟಿದ್ರು ಕೂಡ ಲೋಕಾಯುಕ್ತ ಅವೆಲ್ಲ ಪರಿಗಣಿಸುತ್ತೆ, ಸುಳ್ಳು ಬಿ ಅಂತಿಮ ವರದಿ ಸಲ್ಲಿಸ್ತಾರಂತಂದರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಯಾವುದೂ ಇಲ್ಲ. ಆ ತಕರಾರು ಅರ್ಜಿ ತೋರಿಸ್ಬೋದು ಸರ್ ಮಾಧ್ಯಮದಲ್ಲಿ? ಖಂಡಿತ ಸರ್, ಇದು ಇವತ್ತು ನನಗೆ ಇಮೇಲ್ ಮೂಲಕ ಕಳಿಸಿರೋಂಥದ್ದು. ಇದು ಏನಂದರೆ ಇಡಿ ಅವರು ತಕರಾರು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಪ್ರಮುಖವಾಗಿ ತಾವೀಗ ಗಮನಿಸ್ತಾ ಇರ್ಬೋದು, ಈ ಒಂದು ತಕರಾರು ಅರ್ಜಿಯಲ್ಲಿ ಭಾಳ ಮೆನ್ಷನ್ ಮಾಡ್ತಾರೆ. ಪರ್ಟಿಕ್ಯುಲರ್ ಆಗಿ ಲ್ಯಾಂಡಿನ ವಿಚಾರದಲ್ಲಿ, ಅಂದರೆ ಕೆಸರೆಯ ಲ್ಯಾಂಡಿನ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಇಲ್ಲಿಗಲಾಟಿಸಿ ಆಗಿದೆ ಅನ್ನುವಂಥದ್ದು. 2001, 2002, 2003ರಲ್ಲೇ ಆ ಒಂದು ಏನು ವಿವಾದಿತ ಭೂಮಿ ಏನಿತ್ತು ಅದು ಆಲ್ರೆಡಿ ಲೇಔಟ್ ಆಗಿತ್ತು ಅನ್ನೋದಕ್ಕೆ ಸಾಕ್ಷಿಗಳು ಇದ್ದಾವೆ ಅನ್ನುವಂಥದ್ದು. ಜೊತೆಗೆ ಈ ಒಂದು ಸರ್ವೆ ನಂಬರ್ನಲ್ಲಿ ಆ ಲೋಕಾಯುಕ್ತ ಪೊಲೀಸರು ಅದ್ರ ಬಗ್ಗೆ ಕನ್ಸಿಡರ್ ಮಾಡಿಲ್ಲ ಅನ್ನೋ ಭಾಳಷ್ಟು ಅಂಶಗಳನ್ನ ಕೂಡ ಅವರು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅಂತ ಅಂದರೆ ಏನು ಈಗಾಗಲೇ ಲೋಕಾಯುಕ್ತರು ಕೊಟ್ಟಿರುವಂಥ ಕ್ಲೀನ್ ಚೀಟ್ ಏನಿದೆ ಅದು ಸರಿ ಇಲ್ಲ ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಇಷ್ಟು ಅಂಶಗಳನ್ನು, ಅಂದರೆ ತಮ್ಮ ತನಿಖೆಯಲ್ಲಿ ಸಿಕ್ಕಿರುವಂಥ ಎಲ್ಲ ಅಂಶಗಳನ್ನು ಕೂಡ ಮೆನ್ಷನ್ ಮಾಡಿ ಈ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಒಂದು ಕಡೆಯಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಕೂಡ ಅದನ್ನು ಪ್ರಶ್ನೆ ಮಾಡಿದ್ದಾರೆ. ಮಗದೊಂದು ಕಡೆಯಲ್ಲಿ ಮತ್ತೊಂದು ಸರ್ಕಾರದ ತನಿಖಾ ಸಂಸ್ಥೆಯೂ ಕೂಡ ಆ ಒಂದು ಲೋಕಾಯುಕ್ತ ರಿಪೋರ್ಟ್ನ ಬಗ್ಗೆ ತನ್ನ ತಕರಾರನ್ನು ಕೂಡ ಶುರು ಮಾಡಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.